ಶಾಂತಕ, ಏ ಶಾಂತಕ. ಅಯ್ಯೋ ಅಯ್ಯೋ, ಈಕೆ ಅಂತೂ ಒಳಗೆ ಸೇರ್ಕೊಂಡ್ಬಿಟ್ರೆ ಹೊರಗಡೆ ಬರೋದೇಗಿಲ್ಲ. ಶಾಂತಕೋ, ಶಾಂತಕ. ಏನ್ ಬರಕ್ಕ ಹಂಗ್ ಕೂಗಾಡ್ತಿದ್ಯಾ? ನಾನ್ ನಿನ್ ಕೂಗದ್ ನೋಡಿ ಏನೋ ಆಯ್ತು ಅಂತ ಓಡ್ ಬಂದೆ. ಒಳಗಡೆ ಏನೋ ಮಾಡ್ತಿದ್ದೆ, ನಿನ್ ಕೂಗದ್ ನೋಡಿ ಏನೋ ಆಯ್ತು ಅಂತ ಬಂದೆ. ಏನು? ಏನಿಲ್ಲ ಕಣವ, ಹಂಗೆ ಬಂದೆ. ಮತ್ತೆ ನಿನ್ನ ಹತ್ರ ಏನೋ ಕೇಳಬೇಕಿತ್ತಲ್ಲ. ಅಯ್ಯೋ, ಆ ಪಾಟಿ ಕೂಗಿ ಬಂದ್ ನಿಂತಿದ್ದೀನಿ. ಏನ್ ಕೇಳು? ಮೊನ್ನೆ ಯಾವುದೋ ಸಂಘದಲ್ಲಿ ಲೋನ್ ಕೊಡ್ತೀವಿ ಅಂತ ಅಂದಿದ್ರಲ್ಲ, ಬಂದಿದ್ರ ಆ ಸರ್? ಹೂನಕ್ಕ, ಬಂದಿದ್ರು. ಅವತ್ ನಾನು ಕೇಳ್ದಕ್ಕ, ನನಗ್ ಬೇಡ, ನಮ್ಮವ್ರು ಬೈತಾರೆ, ನನಗ್ ಸಂಘ ಗಿಂಗ ಎಲ್ಲ ಬೇಡವ ಅಂತ ಅಂದೆ. ಮತ್ತೆ ಈಗ ಕೇಳ್ತಾ ಇದೀಯಾ? ಕಣೆ, ಅವತ್ತು ಅಂದಿದ್ದೆ. ಈಗ ಯಾಕೋ ಹಬ್ಬ ಎಲ್ಲ ಹತ್ರ ಬಂತಲ್ಲ, ಅದಕ್ಕೆ ತಗೊಳ್ಳೋಣ ಅಂತವ. ನನ್ನ ಒಡವೆಯ ಎಲ್ಲ ಗಿರ್ವಿ ಇಟ್ಟಿದ್ದಾರೆ ನಮ್ಮವರು, ಅದನ್ನಾದ್ರೂ ಬಿಡಿಸ್ಕೊಳ್ಳೋಣ ಹಬ್ಬದೊಳಗಡೆ ಅಂತ. ಜನ ಏನಂತಾರೆ, ಇದ್ರೂ ಹಾಕೊಳ್ಳಿಲ್ಲ ಅನ್ನಲ್ವಾ, ಮತ್ತು ಹಬ್ಬಕ್ಕೆ ಬೇರೆ ಹಾಕೊಳ್ಳಿಲ್ಲ ಅಂದರೆ ಒಂಥರ ಅದಕ್ಕೆ ಬಿಡಿಸ್ಕೊಳ್ಳೋಣ ಅತ್ಲಾಗೆ. ಹೆಂಗೋ ವಾರ ವಾರ ಕಟ್ಟೋದು ಕಾಣಲ್ಲ. ಅದಕ್ಕೆ ಕೇಳಿದೆ. ಮತ್ತು ಶಾಂತ, ನಮ್ಮವ್ರಿಗೆ ಗೊತ್ತಿಲ್ದಲೇ ತಗೋಬೇಕು ಕಣೆ. ಹೆಂಗೆ ತಗೊಳ್ಳೋದು? ಹಂಗೆ ಅವ್ರು ಇರಲೇಬೇಕಾ ನಮ್ಮನೆಯವರು? ಹೌದು ಕಣಕ್ಕ, ಸೈನ್ ಎಲ್ಲ ಅಣ್ಣಂದಿರ್ಬೇಕು. ಅವ್ರಿದ್ರೇನೆ ಮತ್ತೆ ಕೊಡೋದು. ಮತ್ತೀಗ ಏನ್ ಮಾಡ್ತೀಯಾ? ಅಯ್ಯೋ, ಅವ್ರಿದ್ರೆ ನಾ ಕೊಡೋದು. ಮತ್ತೀಗ ಏನು ಮಾಡೋದು? ಮತ್ತೆ ಹಂಗೆ ತೊಗೊಳಕ್ಕಾಗಲ್ವೇನೆ? ನಾನೇನು ಹಂಗೆ ತೊಗೊಂಡು ಅವ್ರಿಗೆ ಗೊತ್ತಿಲ್ದಲ್ಲೇ ಹೆಂಗೋ ವಾರ ವಾರ ಹೆಂಗೋ ವಂಚಿಸಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ. ಕುಲಿಗಿಲಿ ಸಿಗ್ತಾವಲ್ಲ, ಹಂಗೆ ಹೋಗಿ ಕಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಈಗ ನೀನು ಅವ್ರು ಬೇಕೇ ಬೇಕು ಅಂತೀಯಲ್ಲವ, ಏನು ಮಾಡೋದು ಮತ್ತೀಗ? ಬರಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಹಂಗೆ ತಗೊಂಡಿದ್ದೆ ಒಂದ್ಸಲಿ, ನಿನಗೂ ಹೇಳ್ತೀನಿ. ಮತ್ತೆ ನೀನು ಒಪ್ಪೋದಾದ್ರೆ ಹಂಗೆ ಮಾಡವ, ಇಲ್ಲ ಅಂದ್ರೆ ಬೇಡ ನೋಡು. ಹ್ಞೂ ಕಣೆ, ಅರ್ಜೆಂಟ್ ಇದೆ, ಅದಕ್ಕೆ ಬಂದಿದ್ದು. ಹೇಳೆ, ಏನದು? ಅಕ್ಕ, ಅದೇ ಲೋನ್ ತಗೊಳಕ್ಕೆ ಅಲ್ಲಿ ತುಂಬ ಜನ ಬಂದಿರ್ತಾರಲ್ಲ ನಮ್ಮೂರವರೆಯ, ಆ ಸಾಕಿಗೆ ಹೇಳು ಸ್ವಲ್ಪ ಅವ್ರ ಯಜಮಾನ್ರ ಕೈಯಲ್ಲಿ ಸೈನ್ ಮಾಡಿಸು ಅಂತ. ಹಾಗೆ ಫೋರ್ಜರಿ ಮಾಡಿಬಿಡ್ತಾರೆ ಅತ್ಲಗೆ. ಆಗ ತಗೋವಂತೆ. ಅವ್ರು ಹೆಂಗೋ ಸೈನ್ ಮಾಡಿಸ್ಕೊಂಡು ಬರೋಕ್ಕೆ ನಿನಗೆ ಕೊಟ್ಟು ಕಳಿಸ್ತಾರೆ ಮನೆಗೆ ಅನಿಸುತ್ತೆ. ಆಗ ಸುಮ್ಮನೆ ಫೋರ್ಜರಿ ಸೈನ್ ಮಾಡಿಸ್ಬಿಡು ಅತ್ಲಗೆ, ಕೊಡ್ತಾರೆ. ಅಯ್ಯೋ ಹೋಗೆ, ನನ್ನ ಗಂಡನ ಹೆಸ್ರನಾಗ ಸಾಕಿ ಗಂಡನ ಹೆಸ್ರು ನಾನು ಯಾಕೆ ಹಾಕಿಸ್ಲಿ? ಬೇಡವ್ವ, ಹಂಗೆಲ್ಲ ಆದರೆ ಬೇಡ. ನನಗೊಂಥರ ಭಯ ಆಗ್ತದೆ. ಮತ್ತು ಎಲ್ಲಾದ್ರೂ ಮತ್ತು ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಅಷ್ಟೇ ಮತ. ಅಯ್ಯಯ್ಯಯ್ಯ, ಈಗೀಗ ಸಂಘದಾಗ ಲೋನ್ ಬೇಕಂತೆ ಹಿಂಗೆ ಮಾಡಲ್ವಂತೆ. ನಾನು ತಗೊಂಡಿದ್ದೀನಿ ನಿಂತ್ಕೊಂಡು ತಗೋ ಹಂಗೆ ಮಾಡಿ. ನೀನೇನು ಸೀಮೆಗಿಲ್ದವಳಲ್ಲ ನೀನೇನು. ನೀನು ಹಂಗೆ ತಗೊಳ್ತೀಯವ, ನಾನು ಯಾವಾಗಲೂ ತಗೊಂಡಿಲ್ಲ ಹಂಗೆ. ಮತ್ತು ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಮತ್ತು ಅಷ್ಟೇ. ನಾನು ಯಾಕೆ ಸಾಕಿ ಗಂಡನ ಹತ್ರ ಸೈನ್ ಮಾಡಿಸ್ಲಿ? ಹೋಗಿ, ನನಗೆ ಬೇಡ ಅತ್ಲಗೆ. ಬೇಡ ಅಂದ್ರೆ ಹೋಗವ, ನಿಮ್ಮ ಹತ್ರ ಕಾಸಿದೆ ಅದಕ್ಕೆ ನೀವು ಇದಕ್ಕೆಲ್ಲ ಒಪ್ಪಲ್ಲ. ನಮಗೆ ಏನೋ ನಮಗೆ ಬೇಕು ಅನ್ಸ್ದಾಗ ನಾವು ಹಂಗೆ ತಗೋತೀವಿ. ಏನು ಮಾಡೋದು? ಏನೋ ಅರ್ಜೆಂಟ್ ಅಂತ ಅಂದಿದ್ದಕ್ಕೆ ಪಾಪ ನಾನು ಹೊಸ ಐಡಿಯಾ ಕೊಟ್ಟೆ. ನೀನು ನೋಡಿದ್ರೆ ಬೇಡ ಅಂತೀಯಲ್ಲ. ಬಿಡು, ಬೇಡ ಅಂದರೆ. ಹಂಗಲ್ಲ ಕಣೆ, ಆದರೂ ನಾನು ಫಸ್ಟ್ ಟೈಮಲ್ಲ ಹಿಂಗೆ ತಗೊಳ್ತಾ ಇರೋದು, ಅದಕ್ಕೆ ಭಯ ಸ್ವಲ್ಪ. ಮತ್ತು ನೀನು ತಗೊಂಡಿದ್ದ ಕರೆಕ್ಟಾಗಿ ಹೇಳು. ಮತ್ತು ಸುಮ್ಮನೆ ಹೇಳಿ ಮತ್ತೆ ನನ್ನನ್ನು ಸಿಗಿಸ್ಬೇಡ. ತಗೊಳ್ಳಾರ್ದು ಯಾರಾದ್ರೂ ಹೇಳ್ತಾರೆ ಈ ತರ ಐಡಿಯಾ ಎಲ್ಲ? ತಗೊಂಡಿದ್ಕೆ ಹೇಳಿರೋದು. ನಾನು ಒಬ್ಳೆ ಅಲ್ಲ ಕಣವ, ತುಂಬಾ ಜನ ಹಂಗೆ ಮಾಡಿದ್ದಾರೆ. ಆ ಸಾಕಿನೂ ಒಂದೊಂದ್ಸಲಿ ಹಂಗೆ ಮಾಡುದು ನೋಡಿದ್ರೆ, ಈಗ ನೋಡಿದ್ರೆ ಸಾಕಿ ಗಂಡನ ಹತ್ರನೇ ನೀನು ಸೈನ್ ಮಾಡಿಸ್ಕೊ ಅಂತಿದ್ದೀನಿ ನಾನು. ಮತ್ತು ಆ ರತ್ನನೂ ಹಂಗೆ ಮಾಡುದು. ಯಾರು ಎಲ್ಲ ಗೊತ್ತಿರೋ ಹಂಗೆ ವ್ಯವಹಾರ ಮಾಡ್ತಾರ ಗಂಡಸ್ರಿಗೆ? ಎಲ್ಲ ಗೊತ್ತಿರೋ ಹಂಗೆ ವ್ಯವಹಾರ ಮಾಡಿದ್ರೆ ಅವರೆಲ್ಲಿ ಬಿಟ್ಟಾರು? ಹ್ಞೂ ಕಣೆ, ಅದಕ್ಕೆ ನಾನು ಕೇಳಿ ಸಾಕಾಗೋಯ್ದು. ಗಿರ್ವಿ ಇಟ್ಟು ಸುಮಾರು 2 ವರ್ಷ ಆಗಕ್ಕೆ ಬಂತು. ಆದರೂ ಒಡವೆ ಬಿಡಿಸ್ಕೊಂಬರ್ತಿಲ್ಲ, ಏನಿಲ್ಲ ಅವಯ್ಯವಂತು. ಈಗ ಹಬ್ಬ ಬೇರೆ ಹತ್ರ ಬಂತು. ಏನು ಮಾಡೋದು ಹೇಳು? ಇರೋದು ಒಳಗಡೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡ್ಕೋಬೇಕು. ಇದ್ದು ಇರಲಾರ್ದೆ ಇರಬೇಕಾಗತ್ತೆ. ಅದಕ್ಕೆ ಯಾಕೆ ಅಷ್ಟೊಂದು ಒಡವೆ ಐತೆ, ವಾರ ವಾರ ಹೆಂಗೋ ಕಟ್ಕೊತೀವಿ, ಬಿಡಿಸ್ಕೊಂಬರೋಣ ಅಂತವ. ತಗೋ ಅಕ್ಕ. ಈಗ ಯಾರು ಬಿಡ್ತಿದ್ದಾರೆ ಹೇಳು ಒಡವೆ ಎಲ್ಲ? ಒಡವೆ ರೇಟ್ ಬೇಡ ನೋಡಿದ್ರೆ ಇಷ್ಟೊಂದು ಆಗೈತೆ. ಈಗಂತೂ ಹೊಸ್ದಾಗಿ ಮಾಡ್ಸೋಕ್ಕಾಗಲ್ಲ. ಗಿರ್ವಿ ಇಟ್ಟಿದ್ದಾದ್ರೂ ಬಿಡಿಸ್ಕೋಬೇಕು. ಹಂಗೆ ಮಾಡಿ ಹಂಗೆ ಮಾಡು. ವಾರ ವಾರ ಕಟ್ಟೋದು ಗೊತ್ತಾಗಲ್ಲ ಮತ್ತೆ. ಕಣೆ, ಬಂದಾಗ ಹೇಳ್ತೀಯ ಒಂಚೂರು? ಸರ್, ನಾನು ಬರ್ತೀನಿ. ಏನೇನು ತರಬೇಕು ಹೇಳ್ಬಿಡು. ಮತ್ತು ನೀನು ಅಗ್ಲಗ್ಲ ಬಂದಲ್ಲಿ ಮನೆ ಹತ್ರ ಕರೆದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಏನಿಲ್ಲ ಕಣಕ್ಕ, ಈ ಆಧಾರ್ ಮತ್ತೆ ರೇಷನ್ ಕಾರ್ಡ್ ಅದೆಲ್ಲ ತಗೊಂಬ. ಏನೇನು ಐಡಿ ಪ್ರೂಫ್ ಇದೆ ಅದೆಲ್ಲ ನಮ್ಮನೆ ಯಾಕ ಬಾ. ಸೋಮವಾರ ಬರ್ತಾರೆ ಬೆಳಿಗ್ಗೆನೆ 8 ಗಂಟೆಗೆ. ಆಗ ಬಂದ್ಬಿಡು ಮತ್ತ. ಸರಿ ತಗೋ, ಬರ್ತೀನಿ. ಸರಿನಾ? ಮತ್ತು ಶಾಂತ ಹೇಳ್ಬಿಡ ಕಣವ್ವ, ಮತ್ತು ನಿಮ್ಮ ಅಣ್ಣಂಗೆ ಮತ್ತು ಗೊತ್ತಾದರೆ ಅಷ್ಟೇ. ಮತ್ತು ನಂಗೆ ಹೇಳ್ಬಿಡ ಮತ್ತೆ. ಇಲ್ಲ ಕಣಕ್ಕ, ನನಗೇನು ಗೊತ್ತಾಗಲ್ವಾ ಅಷ್ಟು. ಈಗ ಹೇಳಿದೆಯಲ್ಲ, ಹೇಳಲ್ಲ ಬಿಡು. ನಾನೇ ನಂಗೆಲ್ಲ ಹೇಳ್ತೀನ. ಸರಿ ಆಯ್ತು. ಮತ್ತು ಮರಿಬೇಡ. ಬಂದಾಗ ಹೇಳು, ಮತ್ತೆ ಹೇಳಿ ಕಳಿಸು. ನಿಧಾನಕ್ಕೆ ನೀನಾದರೂ ಬಾ, ಇಲ್ಲ ಚಿಂಟು ಕೈಯಲ್ಲಾದರೂ ಹೇಳಿ ಕಳಿಸು. ಬರ್ತೀನಿ ನಿಧಾನಕ್ಕೆ. ಸರಿ. ನನ್ನ ಕೆಲಸ ಇದೆ ಒಂಚೂರು ಮಾಡಬೇಕು, ಬರ್ತೀನಿ. ಏನು ಸಿದ್ದಣ್ಣ, ಆರಾಮ? ಹೊಲ ಕಡೆ ಹೋಗಿದ್ದ ಹೆಂಗೆ?
ಉಂಕಣ ಮಂಜ ಹೋಗಿದ್ದೆ, ನೀನು ಹೋಗಿದ್ದೆ ಅಲ್ಲ. ಅಯ್ಯೋ ನೀರೆಲ್ಲ ಒಸಿ ನಿಂತಿರ್ಲಿಲ್ಲ ಬಿಡು. ಈ ಮಳೆಗೂ ಅದಕ್ಕೂ ಗದ್ಯಾಗ ಹಂಗೆ ನಿಂತ್ಕೊಂಡ್ಬಿಟ್ಟಿತ್ತು. ಅತ್ಲೆಗೆ ಬದ ಎಲ್ಲ ತೆಗ್ದು ಅತ್ಲೆಗೆ ನೀರು ಹೊರಗಡೆ ಹಾಯಿಸಿದೀನಿ. ಮತ್ತು ಬಿತ್ತನೆ ಬೀಜ ಹಾಕೋದು ಯಾವಾಗ? ಹಾಕ್ಬೇಕಣ್ಲ, ಈ ಮಳಿಯಾಗ ಎಲ್ಲಿ ಹೆಂಗೆ ಹಾಕೋದು ಹೇಳ ನೀನೇ. ಸ್ವಲ್ಪ ದಿನ ಹೋಗ್ಲಿ ಹಾಕೋಣ, ನೋಡ್ಕೊಂಡು ಹುಳು ನೋಡ್ಕೊಂಡು ಹಾಕ್ಬೇಕಲ್ವಾ. ಹಂಗೆ ಮಾಡೋದು. ಮತ್ತೆ ನಾನು ಹೋಗೇ ಇಲ್ಲ ನೋಡಿ ಗದ್ದೆ ಹತ್ರ. ಈ ಮಳೆನಾಗ ಎಲ್ಲಿಗಂತ ಹೋಗ್ತೀಯ ಅಣ್ಣ? ಮಳೆ ಒಂಚೂರು ಹುಳು ಕೊಡ್ಲಿ, ನಾನು ಹೋಗಿ ಬರ್ತೇನೆ ಅತ್ಲೆಗೆ. ಬಿತ್ತನೆ ಬೀಜ ಎಲ್ಲ ತರಬೇಕು, ಹೋಗಿಲ್ಲ ಮತ್ತೆ ನಾನು. ಏನ್ ಸಿದ್ದಣ್ಣ ಬೋರಕ್ಕ ಏನ್ ಮಾಡ್ತಿದ್ಲು ಮನಿಯಾಗ? ಯಾವಕ್ಕ ಅಂತೂ ಮನಿ ಹತ್ರ ಬರೋದೇ ಇಲ್ಲ, ಮನಿಯಾಗ ಇರ್ತಾರೆ. ಕಣವ್ವ, ಮಳೆ ಬೇರೆ, ಎಲ್ಲಿ ಹೊರಗಡೆ ಅಲ್ದಾಡೋದು. ಮತ್ತೆ ಆಕಿಗೂ ಬೇಜಾರಾಗ್ಬಿಟ್ಟೈತು ಮನೆಯಾಗ ಇದ್ದು. ಮಕ್ಕಳು ಬೇರೆ ಇಡ್ತಾರ, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತಿರ್ತಾವ. ಅತ್ಲಿಗೆ ಮಕ್ಕಳಿಗೂ ಶಾಲೆ ರಜೆ ಬೇರೆ, ಮನೆಯಾಗೆ ಇದ್ದಾಳೆ. ಎಲ್ಲ ಮುಂಜಾ ಈ ಸುರೇಶನ ಅವಸ್ಥೆಯ ಏನೋ ಸಂಘದಲ್ಲಿ ಲೋನ್ ತಗೊಂಡು ಏನು ಕಟ್ಟದೇ ಇಲ್ವಂತೆ ಕಣೋ. ಬೆಳಗಾನ ಬಂದು ನಿಂತ್ಕೊತಾರೆ ಹೆಸರನ್ನು, ಹೋಗೋದೇ ಇಲ್ಲ ಪಾಪ. ನೋಡು ಅವ್ರು ಕೊಟ್ಬಿಟ್ಟು ಇವ್ರ ಅವಸ್ಥೆಯ. ಕಟ್ಲಾರ್ದೆ ಯಾಕಪ್ಪ ತಗೋಬೇಕು? ಹೌದಣ್ಣ, ಆಯಪ್ಪ ಏನು ತಗೊಂಡಿಲ್ಲ ಅಂತ ತಗೋ. ಆಯಪ್ಪನ ಹೆಂಡ್ತಿ ಇದ್ದಾಳಲ್ಲಪ್ಪ, ಮಾತಿಗಿತ್ತಿ ಹಾಕಿ ಎಲ್ಲ ಮಾಡೋದು. ಇವ್ನು ಬೇಡ ಬೇಡ ಅಂತ ಸುಮ್ಮನೆ ಇರ್ತಾನಂತೆ. ಆಕಿನೇ ತಗೊಳ್ಳಿ ಅಂತ ಹೇಳಿ ತಗೊಂಡು ಏನೇನೋ ಮಾಡ್ತಾಳೆ ಆಕಿ. ಹೂನಪ್ಪ, ಹೆಂಗಸ್ರ ಕೈಯಲ್ಲಿ ವ್ಯವಹಾರ ಕೊಟ್ಟರೆ ಮತ್ತೆ ಹಿಂಗೆ ಆಗೋದು. ಇವ್ನು ಯಾಕಪ್ಪ ಕೊಡಬೇಕು ಆಕಿ ಕೈಯಲ್ಲಿ ವ್ಯವಹಾರನ? ಏನಾದರೂ ಹೇಳಿದ್ರೆ ತಗೊಳಕ್ಕೆ ಬೇಡ ಅಂತ ಹೇಳಿ ಬುಧವಾದ ಹೇಳ್ಬೇಕು ತಾನೇ. ಅವಳು ಹೇಳ್ತಾಳಂತ ಇವ್ನು ತಗೊಂಡ್ಬಿಡದ ಹೆಂಗೆ? ಏನಪ್ಪ ಅವ್ರಿಗಿರ್ಬೇಕಲ್ಲ ಬುದ್ಧಿಯ. ಹೆಂಗಸರು ಹೇಳ್ದಂಗೆ ಕೇಳಿದ್ರೆ ಏನಾಯ್ತದೆ ಮನೆ ಮಠ ಎಲ್ಲವ ಅಂತ. ಇವ್ನು ತಂದೆಲ್ಲ ಹಾಕೋದು ಇವನೇ ನೋಡ್ಕೋಬೇಕು ತಾನೇ ಜವಾಬ್ದಾರಿಯಿಂದ. ಆಕಿಗೇನಿಕ್ಕಪ್ಪ ಹೇಳ್ಬೇಕು? ಆಕಿ ಏನು ಬುದ್ಧಿವಂತ ಹುಡುಗಿ ಎಲ್ಲ ಬಿಡೋಣ ಅತ್ಲಾಗಿ. ತಗೊಂಡು ಲೋನ್ ತಗೊಂಡು ಈ ಥರದ್ದು ಹತ್ತು ಥರದ್ದು ಎಲ್ಲ. ಆಕಿ ಬುದ್ಧಿ ಒಂಥರ ಬುದ್ಧಿ ಕಣೋಣ, ಹುಡುಕ್ ಬುದ್ಧಿ. ಹೂನಪ್ಪ, ಈ ಸುರೇಶಂಗಾದ್ರೂ ಬುದ್ಧಿ ಬೇಡವಾ? ಎಲ್ಲ ಅನುಭವ ಇದ್ರೂ ಕೂಡ ಹಿಂಗೆ ಮಾಡ್ತಾನಲ್ಲ ಇವನು. ಏನು ಹೇಳ್ಬೇಕಪ್ಪ, ಏನೋ ಅವ್ರವ್ರ ವಿಚಾರ, ನಮ್ಗೆ ಯಾಕೆ ಬಿಡು. ಹೂನಣ್ಣ, ನಮ್ಮ ಮನೆಯಾಗ ಏನಾದರೂ ಹಂಗೆ ಇದ್ದಿದ್ರೆ ನಾನೇನಿರಲಿಲ್ಲ ಮತ್ತೆ. ದೊಣ್ಣೆ ಕೈಗೆ ತಗೊಂಡ್ಬಿಡ್ತಿದ್ದೆ. ಅಯ್ಯೋ ಏನ್ ದೊಣ್ಣೆ ಕೈಗೆ ತಗೊಂಡ್ಬಿಡ್ತಿದ್ರಿ, ಸುಮ್ಮನಿರ್ರಿ, ನಾನೇನು ಹಂಗೆ ಮಾಡ್ತೀನ? ನಾನು ಅಷ್ಟೇ ಕಣಪ್ಪ. ನಮ್ಮ ಬೋರಿ ನನ್ನ ಕೇಳ್ದಲ್ಲ ಏನಾದರೂ ಮಾಡಲಿ ವ್ಯವಹಾರನ ಮನೆಯಲ್ಲಿ. ₹1 ಖರ್ಚು ಮಾಡೋಕ್ಕೂ ನನ್ನ ಕೇಳಬೇಕು. ನಂದು ವ್ಯವಹಾರ ಎಲ್ಲ ಆಕಿ ಗೊತ್ತು, ಆಕಿ ವ್ಯವಹಾರ ಎಲ್ಲ ನನಗೆ ಗೊತ್ತು. ಆಕಿ ನನ್ನ ಬಿಟ್ಟು ಏನು ವ್ಯವಹಾರ ಮಾಡಲ್ಲ, ಏನಿಲ್ಲ. ನನ್ನನ್ನು ಕೇಳನೇ ಎಲ್ಲ ಮಾಡ್ಬೇಕು ಆಕಿ. ಹಂಗೆ ಇರ್ಬೇಕಂತ ತಗೋಣ. ಮನೆ ಅಂದ್ಮ್ಯಾಗ ಗಂಡಂದು ಹೆಂಡ್ತಿ ಗೊತ್ತಿರ್ಬೇಕು, ಹೆಂಡ್ತಿ ಗಂಡಂದು ಗೊತ್ತಿರಬೇಕು. ಹಂಗೆ ಇರ್ಬೇಕು ಮತ್ತ. ಇಲ್ಲಾಂದ್ರೆ ಮನೆ ನಡೆಯೋಕ್ಕಾಗುತ್ತಾ? ಹೆಂಗೆ ಹೇಳು? ಸರಿಯಾಗಿ ಮಾತಾಡೋದು ಕಲೀಲ. ಮನೆ ಅಂತೆ ಮನೆ ನೋಡವ್ವ, ನಿನ್ನ ಗಂಡನ ಶಾಂತ ಇನ್ನೂ ಮಾತು ಕಲ್ತಿಲ್ಲ. ನಿನ್ನ ಗಂಡ ಹೆಂಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ, ಮೊದಲಿಂದನೂ ತೊದಲ. ಇವ್ರು ಹಿಂಗೆ ಇವರು ಮಾತಾಡೋದು ಬರೀ ಅವ್ರಿವ್ರು ಮಾತೇ ಆಡೋದು ಬರೀ. ಸರಿ ಕಣ್ಲ, ಬರ್ತೀನಿ ಮಂಜ. ಮತ್ತೆ ನೀನು ಬಿತ್ತನೆ ಬೀಜ ತರುವಾಗ ನನಗೂ ಕರೀಲ್ಲ, ಮತ್ತೆ ಬರ್ತೀನಿ. ಮರಿಬೇಡ ಮತ್ತೆ. ಹೋಗಿ ಬರೋಣ ಹಂಗೆ. ನನ್ನ ಹತ್ರನೂ ಗಾಡಿ ಇಲ್ಲ, ಹೆಂಗೋ ನಿನ್ನ ಗಾಡಿಯಾಗೆ ಹೋಗಿ ಬಂದುಬಿಡೋಣ. ಪೆಟ್ರೋಲ್ ಖರ್ಚು ಏನಿದೆ ಅದನ್ನ ನಾನೇ ಹಾಕ್ಕೊತೀನಿ ಅತ್ಲಗೆ. ಆಯ್ತು ತಗೋಣ. ಒಳು ಕೊಡ್ಲಿ ಸ್ವಲ್ಪ, ಕರಿತೀನಿ ಫೋನ್ ಮಾಡಿ ಬಾ ಮತ್ತೆ. ಅಣ್ಣ, ಬೋರಕ್ಕಂಗೆ ಮನೆ ಹತ್ರ ಕಳಿಸು, ಸ್ವಲ್ಪ ಕೆಲಸ ಇತ್ತು. ನಾನು ಸ್ವಲ್ಪ ಅಂಗನವಾಡಿಗೆ ಹೋಗಿ ಏನೋ ಕೇಳ್ಕೊಂಬರೋದಿತ್ತು, ಕಳಿಸು ಸ್ವಲ್ಪ ಬೋರಕ್ಕಂಗೆ. ಸರಿ ಆಯ್ತು ಕಣ್, ತಗೋವಾ, ಕಳಿಸ್ತೀನಿ. ನೋಡಿದ್ರಿ ಸಿದ್ದಣ್ಣನ? ಯಾಕೆ, ಏನಾಯ್ತು, ನಗಾಡ್ತಿದೀಯಾ? ಅಲ್ಲ ಕಣ್ರಿ, ಈ ಅಪ್ಪ ಬೇರೆಯವ್ರ ವಿಚಾರ ಅಷ್ಟೊಂದು ಮಾತಾಡ್ತಲ್ಲ. ತನ್ನ ಹೆಂಡತಿ ಏನು ಮಾಡ್ತೈತೆ ಅಂತ ಗೊತ್ತಿಲ್ವಾ ಈ ಅಪ್ಪನಿಗೆ? ಬೆಳಿಗ್ಗೆ ಇನ್ನು ಬೋರಕ್ಕ ಬಂದು ನಂಗೆ ಸಂಘದಲ್ಲಿ ದುಡ್ಡು ಬೇಕು ಕೊಡ್ಸು, ನಿಮ್ಮ ಅಣ್ಣಂಗೆ ಗೊತ್ತಿಲ್ಲದೆ ಅಂತ ಹೇಳಿ ಹೋಗೋಳೆ. ಈ ಅಪ್ಪ ಬೇರೆ ನನ್ನನ್ನು ಬಿಟ್ಟು ವ್ಯವಹಾರನೇ ಮಾಡಲ್ಲ ನನ್ನ ಹೆಂಡತಿ ಅಂತ ಕೊಚ್ಕೊಂಡು ತಿರ್ಗಾಡ್ತವನೆ. ನಿನ್ನ ಮುಂದೆ ಬಂದು ಹಂಗೆ ಹೇಳಿದ್ರೇನೆ ಅವರು, ನೀನು ಹಂಗೆಲ್ಲಾದ್ರೂ ಮಾಡಿಯಾ ಮತ್ತೆ? ಅವ್ರಿಗೆ ಗೊತ್ತಿಲ್ಲದೆ ಇವ್ರಿಗೆ ಗೊತ್ತಿಲ್ಲದೆ ಏನಾದರೂ ಲೋನ್ ಕೊಡ್ಸೋದು, ಸಂಘ ಗಿಂಗ ನಡೆಸೋದು ಅಂತ ಏನಾದರೂ ಮಾಡಿಯಾ ಮತ್ತೆ ನಿನಗೆ ಬೀಳ್ತಾವ ನೋಡು ಓದಿಯಾ? ಇಲ್ಲ ಕಣ್ರಿ, ನಾನು ಎಲ್ಲಿ ಮಾಡ್ತೀನಿ ತಗೊಳ್ಳಿ. ಅವ್ರಂಗೆ ಕೇಳಿದಾಗ ಇಲ್ಲ ಕಣಕ್ಕ, ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಮತ್ತೆ ಅಷ್ಟೇ. ನಾನು ಯಾವ ಸಂಘನೂ ಮಾಡ್ತಿಲ್ಲ, ಏನಿಲ್ಲ. ನಾನಂತೂ ಹೋಗಲ್ಲವ. ನಿನಗೆ ಬೇಕಿದ್ರೆ ಬೇರೆಯವ್ರ ಹತ್ರ ಯಾರ ಹತ್ರನಾದ್ರೂ ಕೇಳಿ ಇಸ್ಕೋ, ನಾನಂತೂ ಬರಲ್ಲ ಅಂತ ಹೇಳಿ ಕಳಿಸ್ತೆ ಆಮೇಲೆ. ಮತ್ತೆ ಹಂಗೆ ಹೇಳ್ಬೇಕು. ನನಗೆ ಗೊತ್ತಿಲ್ದಲೆ ಮತ್ತೆ ಸಂಘಕ್ಕೆ ಹೋಗೋದು, ಅದನ್ನ ಮಾಡೋದು ಇದನ್ನ ಮಾಡೋದು ಅಂತ ಮುಂದಾಳತ್ವ ವಹಿಸ್ಕೊಂಡು ಮತ್ತೆ ಏನಿಲ್ಲ. ಮನೆಯಾಗಿನ ಕೆಲಸ ನೋಡು ಹೋಗು. ಅಯ್ಯೋ ಒಂಚೂರು ಕುತ್ಕೊಂಡು ಮಾತಾಡಂಗಿಲ್ಲ. ಮನೆಯಾಗಿನ ಕೆಲಸ ನೋಡು ಹೋಗು ಅಂತಾರೆ. ಸರಿ ಹೋಗ್ತೀನಿ ಬಿಡ್ರಿ. ನೋಡಿದ್ರ
ನೋಡಿದ್ರಲ್ವಾ ಈ ಸ್ಟೋರಿನ. ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೇಗ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ನಿಮ್ಮ ಮನೆಯಾಗೂ ಮತ್ತೆ ಹೆಂಗಸರು ಹುಷಾರು ಕಂಡ್ರಪ್ಪ. ಹಿಂಗೆ ಮಾಡಿ ನಮ್ಗೆ ಗೊತ್ತಿಲ್ಲದೆ ವ್ಯವಹಾರನ ಮಾಡ್ತಾರೆ ಹೆಂಗಸರು. ಹುಷಾರು. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಬರ್ತೀವಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ನಾನು ಶಾಂತ ಬರ್ತೀವಿ.